ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಲೋಕಸಭಾ ಚುನಾವಣಾ ಅಖಾಡ ತಯಾರಾಗ್ತಾ ಇದೆ. ಈಗಾಗಲೇ ಸಮರಕ್ಕೆ ಸೇನಾನಿಗಳನ್ನು ತಯಾರು ಮಾಡುವಂಥ ಕೆಲಸ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಆದರೆ ಈ ಬಾರಿ ಯುದ್ಧಕ್ಕೆ ಯಾರನ್ನ ಸೇನಾನಿಗಳಾಗಿ ಕಳಿಸಬೇಕು, ಅಖಾಡಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕಳಿಸ್ಬೇಕು ಅನ್ನುವಂಥ ಚಿಂತನೆ ಮಂಥನ ಎಲ್ಲ ಪಕ್ಷಗಳು ನಡೀತಾ ಇದೆ. ಅದರ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬಹುತೇಕ ಭಾರತೀಯ ಜನತಾ ಪಕ್ಷದ 5 ಸಂಸದರಿಗೆ ಟಿಕೆಟ್ ಒಂದು ರೀತಿ ತೂಗುವಿನಲ್ಲಿ ನಡೀತಾ ಇದೆ. ಬಹುತೇಕ ಅವರಿಗೆ ಅದು ಕಟ್ ಆಗುವಂಥ ಸಾಧ್ಯತೆ ಇದೆ. ಅಂತಿಮ ಗಳಿಗೆಯಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ ಮಾಜಿ ಸಿಎಂ ಬೀದರ್ ಸಂಸದ ಧರಮ್ ಸಿಂಗ್ ಅವರು ಕೂಡ ಟಿಕೆಟ್ ಕೈ ತಪ್ಪುತ್ತಾ, ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಕೇಂದ್ರ ಮಂತ್ರಿ ವೀರಪ್ಪ ಮೊಯ್ಲಿ ಚುನಾವಣೆಯಿಂದ ಹಿಂದೆ ಸರಿತಾರೆ, ಈ ರೀತಿಯ ಪ್ರಶ್ನೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ಜೊತೆ ಚರ್ಚೆ ಭಾಗಿರ್ತಾರೆ. ಮೊದಲಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ, ಅದಕ್ಕೆ ಕಾರಣಗಳೇನು, ಪ್ಲಸ್ ಪಾಯಿಂಟ್ಗಳೇನು, ಮೈನಸ್ ಪಾಯಿಂಟ್ಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ತುಮಕೂರಿನ ಸಂಸದ ಬಸವರಾಜ್ ಅವರು ಈಗಾಗಲೇ ಬಿಜೆಪಿಯಿಂದ ಹೊರಗೆ ಹಾಕಿದ್ದಾರೆ. ಆದರೂ ಕೂಡ ಅವರು ಬಿಜೆಪಿ ಟಿಕೆಟ್ಗಾಗಿ ಯಡಿಯೂರಪ್ಪ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮೊದಲಿಗೆ ತುಮಕೂರು ಸಂಸದ ಬಸವರಾಜ್ ಕೆಲವು ವೀಕ್ನೆಸ್ ಪಾಯಿಂಟ್ಗಳು ನೋಡ್ಕೊಂಡು ಬರೋಣ. ಇವರು GS ಬಸವರಾಜ್ ಮೂಲತಃ ಇವರು ಕಾಂಗ್ರೆಸ್ ನಾಯಕರು. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸೇರಿದ್ರು. ಆದರೆ ಈಗ ಬಿಜೆಪಿಯಿಂದ ಹೊರಗೆ ಹೋದ್ಮೇಲೆ, ಯಡಿಯೂರಪ್ಪ ಬಿಜೆಪಿಯಿಂದ ಹೋದ ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸೊ ಬಿಜೆಪಿ ಟಿಕೆಟ್ ಬೇಡ ಅಂತಲೂ ಕೂಡ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಯಡಿಯೂರಪ್ಪ ಬಿಜೆಪಿ ಬಂದ ಮೇಲೆ ಅವರ ನಿಲುವು ಕೂಡ ಬದಲಾಗಿದೆ. ಈಗ ಕಾಂಗ್ರೆಸ್ ಟಿಕೆಟ್ಗೆ ಕೆಲಸತ್ರು ಕೂಡ ಮಾಡ್ತಾ ಇರುವಂಥ ಮಾತಿದೆ. ಸೊ BSY ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಬಿಜೆಪಿಯಿಂದ ಅಮಾನತು ಮಾಡಲಾಗಿತ್ತು ಇವರನ್ನು, ಬಸವರಾಜ್ ಅವರನ್ನ. ಸೊ ಸಂಘಪರವ್ರ ಜೊತೆ ನಂಟು ಇಟ್ಕೊಂಡಿಲ್ಲ. ಅಲ್ಲಿ ಸ್ಥಳೀಯವಾಗಿ ನಾಯಕರು ಕೂಡ ವಿರೋಧ ಇದೆ. ಕ್ಷೇತ್ರದಲ್ಲಿ ತೃಪ್ತಿದಾಯಕವಲ್ಲದ ಸಾಧನೆ ಇದೆ. ಮತ್ತೊಂದು ಕಡೆ ಬಸವರಾಜು ಹಠಾವ್ ಬಿಜೆಪಿ ಬಚಾವ್ ಅನ್ನುವಂಥ ಘೋಷಣೆ ಕೂಡ ಬರ್ತಾ ಇದೆ. BSY ಹಠ ಹಿಡಿದ್ರೆ ಮಾತ್ರ ಇವರಿಗೆ ಟಿಕೆಟ್ ಲಭ್ಯ ಆಗುವ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗದ ಹಾಲಿ ಸಂಸದ BY ರಾಘವೇಂದ್ರ. ಸೊ ಬಿಜೆಪಿಯಲ್ಲಿದ್ದು KJPಗೋಸ್ಕರ ಕೆಲಸ ಮಾಡಿದ್ರೆ ಈಗ ಬಿಜೆಪಿ ಸೇರಿದ್ದಾರೆ. ಆದರೆ ಒಂದು ವೇಳೆ ಇವರು ಚುನಾವಣೆಯ ನಿಂತರೆ ಸೋಲುವ ಭೀತಿ ಇದೆ ಅನ್ನೋ ಕಾರಣಕ್ಕಾಗಿ BY ರಾಘವೇಂದ್ರ ನಿಲ್ತಾ ಇಲ್ಲ. ಸ್ಪರ್ಧೆ ಮಾಡಿದ್ರೆ ಸೋಲೋ ಭೀತಿ ಇದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಸ್ಥಳೀಯ ಬಿಜೆಪಿ ಮುಖಂಡದ ಮೊದಲು ಕೂಡ ವಿರೋಧ ಮಾಡಿದ್ರು. ಈಗ ಅವರ ತಂದೆಯವರೇ ಈ ಕ್ಷೇತ್ರದಲ್ಲಿ ನಿಲ್ಲುವಂಥ ಸಾಧ್ಯತೆ, BSYಗೆ ಕ್ಷೇತ್ರ ಬಿಟ್ಟುಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ. ಬಹುತೇಕ ಆ ನಿರ್ಧಾರ ಕೂಡ ಆಗಿದೆ ಅನಿಸುತ್ತೆ. ಸೊ ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದರೆ ಸಂಸದ ಚಂದ್ರೇಗೌಡರು ಟಿಕೆಟ್ ತಪ್ಪುತ್ತಾ ಅನ್ನುವಂಥದ್ದು. ಯಾಕಂದರೆ ವಯಸ್ಸಾಗ ದೈಹಿಕ ಸಾಮರ್ಥ್ಯ ಇಲ್ಲದೆ ಇರೋದು, ಪಕ್ಷದ ಮುಖ್ಯವಾಹಿನಿಯಿಂದ ದೂರ ಉಳಿದಿರೋದು, ಟಿಕೆಟ್ಗಾಗಿ ಸ್ಥಳೀಯರಿಂದ ಭಾರೀ ಪೈಪೋಟಿ ಬಂದಿದೆ. ಅಶೋಕ್ ಇರ್ಬೋದು, ಸದಾನಂದಗೌಡರು ಕೂಡ ಅಲ್ಲಿ ಸ್ಪರ್ಧೆಗೆ ದೊಡ್ಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಪ್ರಭಾವಿ ಮುಖಂಡ ಅಶೋಕ್ ಕೂಡ ಸ್ಪರ್ಧೆಗೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇಲ್ಲಿ ಕೊಪ್ಪಳದ ಶಿವರಾಮಗೌಡ ಇವರು ಕೂಡ ಹಾಲಿ ಸಂಸದರು. ಆದರೆ ಇಲ್ಲಿ ಸ್ಥಳೀಯವಾಗಿ ಗೆಲ್ಲುವ ಸಾಧ್ಯತೆ ಕಡಿಮೆ ಎಂಬ ಕಾರಣಕ್ಕೆ ಒಂದು ವರದಿ ಕೂಡ ಬಂದಿದೆ. ಆ ಕಳೆದ 5 ವರ್ಷಗಳ ನಿರಾಶಾದಾಯಕ ಒಂದು ಸಾಧನೆ ಕೂಡ ಇದೆ. ಪಕ್ಷದಲ್ಲಿ ಮುಖ್ಯವಾಹಿನಿಂದ ಕೂಡ ದೂರ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಬಹಳಷ್ಟು ಜನ ನಾಯಕರು, ಅಂದರೆ ಈಗ ಮಾಜಿ ಶಾಸಕ ಕರಡಿ ಸಂಗಣ್ಣ ಇರ್ಬೋದು, ಇತ್ತೀಚೆಗೆ BSR ಕಾಂಗ್ರೆಸ್ಸಿಂದ ಬಿಜೆಪಿ ಸೇರಿದ ವಿರೂಪಾಕ್ಷಪ್ಪ ಕೂಡ ಇರ್ಬೋದು, ಅವರು ಕೂಡ ಟಿಕೆಟ್ ಹಾಕಕ್ಕೆ ಸ್ಥಳೀಯ ಮುಖಂಡರು ವಿಶ್ವಾಸವನ್ನು ಶಿವರಾಮಗೌಡ ಕಳ್ಕೊಂಡಿದ್ದಾರೆ ಅಂತ ಆರೋಪ ಕೂಡ ಇದೆ. ಸೊ ಇದು ಸಣ್ಣ ಫಕೀರಪ್ಪ ಕೂಡ, ಅಂದರೆ ಸಣ್ಣ ಫಕೀರ ಈಗಾಗಲೇ ಅವರು BSR ಕಾಂಗ್ರೆಸ್ನಲ್ಲಿದ್ದಾರೆ. ಒಂದು ವೇಳೆ ಬಿಜೆಪಿಗೆ ಸೇರಿದರೆ, BSR ಕಾಂಗ್ರೆಸ್ನವರು ಬಿಜೆಪಿ ಜೊತೆ ಮರ್ಜ್ ಆದರೆ ಇವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸೊ ಸದ್ಯಕ್ಕೆ ಆ ಒಂದು ವಿಚಾರ ಬಿಜೆಪಿ ಸೇರೋವರೆಗೂ ಬರ್ತಕ್ಕಂಥದ್ದಲ್ಲ. ಪಕ್ಷ ವಿರೋಧ ಚಟುವಟಿಕೆಯಿಂದ ಅವರು ಪಕ್ಷದಿಂದ ಹೊರಗೆ ಹಾಕಿದ್ರು. ಇನ್ನು ಚಿತ್ರದುರ್ಗ ಜನಾರ್ದನ್ ಸ್ವಾಮಿ ಇವರು ಬಹಳ IT-BT ವ್ಯಕ್ತಿ ಅಂತಲೇ ಹೇಳಿದರು. ಬಿಜೆಪಿ ಮುಖಂಡರ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಸಂಪರ್ಕ ಇಲ್ಲ ಅನ್ನುವಂಥದ್ದು, ಸ್ಥಳೀಯ ನಾಯಕರು ಕೂಡ ಇವರು ವಿರುದ್ಧವಾಗಿದ್ದಾರೆ. ಪಕ್ಷದ ಜೊತೆ ಕೂಡ ಅಂತ ಹೇಳ್ಕೊಳ್ಳೋಂಥ ಸಂಬಂಧ ಇಲ್ಲ ಅಂತ ಆರೋಪ ಇದೆ. ಜನರು ನಿರೀಕ್ಷೆ ಹುಸಿ ಮಾಡಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಕೂಡ ಪಕ್ಷದ ವಲಯ ಇದೆ. ಆದರೆ ಅಂತಿಮವಾಗಿ BSY ಕೃಪಾ ಕಟಾಕ್ಷ ಏನಾದರೂ ಕೆಲಸ ಮಾಡಿದ್ರೆ ಇವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ. ಸೊ ಇದು ಬಿಜೆಪಿಯ ಒಂದು ಸಂಸದರ ಕತೆ. ಆದರೆ ಬಹುತೇಕ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಬೀದರ್ನ ಸಂಸದ ಧರಮ್ ಸಿಂಗ್ ವಿಚಾರ ಇರ್ಬೋದು, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಸಿಗೋದಿಲ್ಲ, ಆದರೆ ಸಿಗುತ್ತೆ, ಆದರೆ ಚುನಾವಣೆ ನಿಲ್ತಾರೆ ಅಂತ ಪ್ರಶ್ನೆ ಇದೆ. ಈಗ ಮೊದಲಿಗೆ ಬೀದರ್ ಸಂಸದ ಕಾಂಗ್ರೆಸ್ನ ಧರಮ್ ಸಿಂಗ್ ಕೂಡ ನೋಡ್ಕೊಂಡ್ಬರ್ಬೋದು. ಸೊ ಇಲ್ಲಿ ಕೂಡ ವಯಸ್ಸು ಮತ್ತು ದೈಹಿಕ ಸಾಮರ್ಥ್ಯ ಕೊರತೆ ಇದೆ. ಯಾಕಂತಂದರೆ ಅನೇಕ ವರ್ಷಗಳಿಂದಲೂ ಕೂಡ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಬಂದಂತರು ಕಳೆದ ಬಾರಿ ಲೋಕಸಭೆ ನಿಂತಿದ್ದರು. ನಿವೃತ್ತಿಗೋಸ್ಕರ ಹಲವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಯುವಕರಿಗೆ ಆದ್ಯತೆ ಕೊಡಬೇಕು, ರಾಹುಲ್ ಗಾಂಧಿಯ ಮಂತ್ರ ಕೂಡ ಇದೆ. ಈ ಬಾರಿ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು. ಅದು ಕ್ರಿಕೆಟರ್ ಅಜರುದ್ದೀನ್ ಕೂಡ ಬೀದರಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ ಅಂತ ಒಂದು ಸೂಚನೆ ಕೊಟ್ಟರೆ ಧರಮ್ ಸಿಂಗ್ ಅವರು ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ದಟ್ಟವಾಗಿದೆ.
ಸೊ ಇನ್ನು ವೀರಪ್ಪ ಮೊಯ್ಲಿ ಟಿಕೆಟ್ ಸಿಕ್ಕರೂ ಕೂಡ ಸ್ಪರ್ಧೆ ಮಾಡೋದು ಅನುಮಾನ ಇದೆ. ಯಾಕಂತಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೊಡ್ಡ ವಿರೋಧ ಇದೆ. ಅದು ಎತ್ತಿನಹೊಳೆ ಯೋಜನೆ ಇರ್ಬೋದು, ಅಲ್ಲಿ ಮಂಗಳೂರಲ್ಲೂ ಕೂಡ ಇವರ ರಾಜಕೀಯ ವೈರಿ ಜನಾರ್ದನ್ ಪೂಜಾರಿ ಟಿಕೆಟ್ ಸೀಟ್ ಬಿಟ್ಕೊಡೋದು ಕಷ್ಟ. ಹಾಗಾಗಿನೇ ಚಿಕ್ಕಬಳ್ಳಾಪುರಕ್ಕೆ ಅವರು ಜಂಪ್ ಮಾಡಿದ್ರು. ಶಾಶ್ವತ ನೀರಿನ ಯೋಜನೆ ತರೋದರಲ್ಲಿ ವಿಫಲ ಆಗಿದ್ದಾರೆ. ಟೆಂಡರ್ ಕರೆಯದೆ ಎತ್ತಿನಹೊಳೆ ಯೋಜನೆಗೆ ಮುಂದಾಗಿದ್ದಾರೆ ಅನ್ನೋದು ಇತ್ತೀಚೆಗೆ ದೊಡ್ಡ ವಿರೋಧ ಕೂಡ, ಪ್ರತಿಭಟನೆ ಕೂಡ ಆಗಿತ್ತು. ಸೊ ಮಂಗಳೂರು ಮೇಲೂ ಕೂಡ ಅವರು ಕಣ್ಣಿಟ್ಟಿದ್ರು. ಅಲ್ಲಿ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅನಿವಾರ್ಯ ಕಾಂಗ್ರೆಸ್ ಪಕ್ಷ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ಟರೂ ಕೂಡ ಅವ್ರು ನಿಲ್ತಾರ ಬಿಡ್ತಾರ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಅಂತೂ ಇದೆ. ಎಸ್, ಇದರ ಬಗ್ಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರಂತ ರಘುನಾಥ್ ಮಲ್ಕಾಪುರ ಇದ್ದಾರೆ. ಮಲ್ಕಾಪುರ ಕಾರ್ಯಕ್ರಮ ಸ್ವಾಗತ. ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕರಂತ VR ಸುದರ್ಶನ್ ಇದ್ದಾರೆ. ಸುದರ್ಶನ್, ನಿಮಗೂ ಕೂಡ ಸ್ವಾಗತ. ಮಲ್ಕಾಪುರ ಅವರೇ, ಬಹುತೇಕ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಧರ್ಮ್ ಸಿಂಗ್ ಅವರು ಕಾಂಗ್ರೆಸ್ ಹಾಲಿ ಸಂಸದರು, ಅವ್ರಿಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ, ವಯಸ್ಸು ಮತ್ತು ದೈಹಿಕ ಸಾಮರ್ಥ್ಯ ಇರ್ಬೋದು, ಪಕ್ಷ ಯುವಕರಿಗೆ ಕೊಡಬೇಕು ಅನ್ನುವಂಥದ್ದು ಅದು ಒಂದು ಭಾಗ. ಸೊ ನೀವು ಬಹುತೇಕ ನೀವು ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು, ನಿಮ್ಮ ಹೆಸರು ಕೂಡ ಇತ್ತು. ಅದು ಅಂತಿಮವಾಗಿ ನಿಮ್ಮ ಪಕ್ಷ ತೀರ್ಮಾನ ಮಾಡಬೇಕಾಗತ್ತೆ, ಅಧಿಕೃತ ಘೋಷಣೆ ಬೇರೆ ಇದೆ. ಸೊ ನಿಮ್ಮಲ್ಲೂ ಕೂಡ 5-6 ಜನಕ್ಕೆ ಟಿಕೆಟು ಸಿಗುತ್ತಾ ಸಿಗಲ್ವಾ, 50-50ನಾ ಅಥವಾ 100% ಸಿಗಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಸೊ ಅಲ್ಲೂ ಕೂಡ ಅಸಮಾಧಾನದ ಬೇಗುದಿದೆ. ಮೊದಲನೇದಾಗಿ ಸನ್ಮಾನ್ಯ ಧರ್ಮ್ ಸಿಂಗ್ ಅವರು ನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು. ವೈಯಕ್ತಿಕವಾಗಿನ ಅವ್ರ ಬಗ್ಗೆ ಟೀಕೆ ಮಾಡೋದು ಸರಿ ಇಲ್ಲ ಅನಿಸುತ್ತೆ, ಆದರೂ ಕೂಡ ಅನಿವಾರ್ಯ. ಧರ್ಮ್ ಸಿಂಗ್ ಅವರು ಮೂಲತಃ ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕಿನವರು. ಅಲ್ಲಿ 7 ಬಾರಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆದಂಥವ್ರು. ಅಲ್ಲಿ ಸೋತರು. ಬೀದರ್ ಲೋಕಸಭೆ ಬಂದೇ ಸ್ಪರ್ಧೆ ಮಾಡಿದ್ರು. ಆ್ಯಕ್ಚುಲಿ ಬೀದರ್ ಲೋಕಸಭೆಗೆ ವ್ಯಾಪ್ತಿಯಲ್ಲಿ ಅವ್ರು ಬರೋದೇ ಇಲ್ಲ. ಅಂದರೆ ಬೀದರ್ ಜಿಲ್ಲೆ ಪ್ಲಸ್ ಗುಲ್ಬರ್ಗ ಜಿಲ್ಲೆ, ಆಳಂದ ಮತ್ತು ಚಿಂಚೋಳಿ 2 ಕ್ಷೇತ್ರಗಳು. ಇವಾಗ ಹಿಂದೆ ಬೀದರ್ ಜಿಲ್ಲೆ ಪ್ಲಸ್ ಆಳಂದ ಮತ್ತು ಕಮಲಾಪುರ ಇತ್ತು. ಭಾಳ ಜನ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಭಾಳಷ್ಟು ನಿರೀಕ್ಷೆಗಳನ್ನಿಟ್ಟು ಸನ್ಮಾನ್ಯ ಗೆಲ್ಲಿಸಿದ್ರು. ಈ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಬೇಡ. ನಾಳೆ ಥರ ನಿಮ್ಮ ಬಿಜೆಪಿ ಬಗ್ಗೆ ಪ್ರತಿಕ್ರಿಯೆ ಕೊಡಿ. ಅದೀಗ ಅವ್ರ ಪಕ್ಷ ಟಿಕೆಟ್ ಕೊಡುತ್ತೋ ಬಿಡುತ್ತೋ ಅವ್ರಿಗೆ ಬಿಟ್ಟಿದ್ದೀಗ. ಧರ್ಮ್ ಸಿಂಗ್ ವಿಷಯ ಹೇಳಿದ್ರಲ್ಲ, ಅದನ್ನು ಮುಗಿಸ್ತೀನಿ. ನಮ್ಮ ಈ ಬೀದರ್ ಲೋಕಸಭಾ ಕ್ಷೇತ್ರದ ಜನರ ನಿರೀಕ್ಷೆಯಂತೆ ಅವ್ರು ಕೆಲಸ ಮಾಡಿಲ್ಲ, ಸಂಪೂರ್ಣ ವಿಫಲರಾಗಿದ್ದಾರೆ. ಒಂದು ಸಣ್ಣ ವಿಷಯ ಹೇಳ್ತೀನಿ. ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ಹೇಳ್ತೀರಾ ನೀವು ಕಾಂಗ್ರೆಸ್ಗೆ? ನೀವು ಹೇಳೋದು ನೋಡಿದ್ರೆ ಅಲ್ಲ, ಅವ್ರಿಗೆ ಕೊಟ್ಟಿದ್ರೆ ಬಿಜೆಪಿಗೆ ನಮ್ಗೆ ಲಾಭ. ಆದರೆ ಅವ್ರು ಕೊಡ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ದೈಹಿಕವಾಗಿ ಬಹಳ ಕಷ್ಟ ಇದೆ. ಅವರು ಇವನು ಅಷ್ಟು ಅಲ್ಲ, ನಿಮ್ಮ ಪಕ್ಷದಲ್ಲಿ ದೈಹಿಕವಾಗಿ ಸಾಮರ್ಥ್ಯ ಇದೆ, ಯುವಕರಿದ್ದಾರೆ, ಬಹಳಷ್ಟು ಜನ ನೀವು ನಿರೀಕ್ಷೆಯಿಂದ ಟಿಕೆಟ್ ಕೊಟ್ಟಿದ್ರಿ. ಅವ್ರ ಕತೆ ಹೇಳಿ. ನಾನು ಹೇಳ್ತಿರೋದು ಜನಾರ್ದನ ಸ್ವಾಮಿ, ಕೊಪ್ಪಳ ಸಂಸದರ ಬಗ್ಗೆ ಮಾತಾಡಿ. ಸೊ ಇವ್ರ ಬಗ್ಗೆ ಹೇಳಿ. ನೀವು BV ರಾಘವೇಂದ್ರ ಯಾಕೆ ಟಿಕೆಟ್ ಸಿಗ್ತಾ ಇಲ್ಲ? ಯಾಕೆ ಭಯನಾ? ಅಲ್ಲ, ನಿಮ್ಗೆ ಯಾರು ಹೇಳಿದ್ದಾರೆ ರಾಘವೇಂದ್ರನ ಟಿಕೆಟ್ ಕೊಡ್ತಾ ಇಲ್ಲ, ನಾವು ಜನಾರ್ದನ ಸ್ವಾಮಿನ ಟಿಕೆಟ್ ಕಟ್ಟಾಗಿದೆ? ಯಾರು ಹೇಳಿದ್ದಾರೆ ನಿಮಗೆ? ಯಡಿಯೂರಪ್ಪನವ್ರು ಹೇಳಿದ್ರೆ ನಾನೇ ಅಭ್ಯರ್ಥಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ BV ರಾಘವೇಂದ್ರ ಟಿಕೆಟ್ ಇಲ್ಲ ಅಂತ ಆಯ್ತು. ನೋಡಿ, ಒಂದು ರಾಜಕೀಯ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳನ್ನು ಅಥವಾ ಯಾರನ್ನ ಕ್ಯಾಂಡಿಡೇಟ್ ನಿಲ್ಲಿಸೋಕೆ ಒಂದು ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ನಲ್ಲಿ ಇವತ್ತಿರುತ್ತ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಶಿವಮೊಗ್ಗದ ಲೋಕಸಭಾ ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದು ಕಾರ್ಯಕರ್ತರ ಬಯಕೆ. ಯಾಕೆಂದರೆ ಕೇಂದ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗುವಂಥ ಪೂರ್ಣ ಲಕ್ಷಣಗಳಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೋದು. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ಅನುಭವವನ್ನು ಕೇಂದ್ರದಲ್ಲಿ ಬಳಸಬೇಕು ಅನ್ನೋಂಥ ಅಭಿಪ್ರಾಯದಿಂದ ಅಲ್ಲಿನ ಕಾರ್ಯಕರ್ತರೆಲ್ಲ ಒಮ್ಮತದಿಂದ ಹೇಳಿದ್ದೇನೆಂದರೆ ಈ ಸಾರಿ ಯಡಿಯೂರಪ್ಪನ ನಿಲ್ಲಿಸಬೇಕು ಅನ್ನೋಂಥ ಕೋರಿಕೆ. ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಕಟ್ ಮಾಡಬೇಕು. ರಾಘವೇಂದ್ರ ಸಿಟ್ಟಿಂಗ್ MP ತಾನೆ. ಸೊ ಆದರೆ ತುಮಕೂರಿನ ಸಂಸದ ಬಸವರಾಜ್ ನನಗೆ BJP ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಜನಾರ್ದನ ಸ್ವಾಮಿ ಕೇಳ್ತಾ ಇದ್ದಾರೆ, ಶಿವರಾಮಗೌಡ ಕೇಳ್ತಾ ಇದ್ದಾರೆ. ರಾಘವೇಂದ್ರ ಯಾಕೆ ಕೇಳ್ತಾರೆ ಟಿಕೆಟು? ನೋಡಿ, ಬಸವರಾಜ್ ಅವ್ರು ಕೇಳಿದ ತಕ್ಷಣ ಟಿಕೆಟ್ ಕೊಡ್ತಾ ಇದೀವ, ಜನಾರ್ದನ ಸ್ವಾಮಿ ಕೇಳಿದ ತಕ್ಷಣ ಕೊಡ್ತೀವಿ ಅಂತ ಕೊಡಲ್ಲ ಅಂತ ನಾವು ಹೇಳಿದ್ವ? ಪೊಲಿಟಿಕಲ್ ಪಾರ್ಟಿ ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ನಲ್ಲಿ ಅಂತಿಮವಾದ ತೀರ್ಮಾನ. ಸಿಟ್ಟಿಂಗ್ MP ಕೊಡಬೇಕಂತ ಏನು ರೂಲ್ಸ್ ಇಲ್ಲ ನಿಮ್ಮ ಪಕ್ಷದಲ್ಲಿ? ಯಾವ ಪಾರ್ಟಿಯಲ್ಲೂ ರೂಲ್ಸ್ ಇಲ್ಲ. ನಮ್ಮ ಪಾರ್ಟಿ ಯಾಕೆ? ಇಟ್ ಇಸ್ ನಾಟ್ ಎ ಕ್ವಾಲಿಫಿಕೇಶನ್, ನಾಟ್ ಎ ಡಿಸ್ಕ್ವಾಲಿಫಿಕೇಶನ್. ಸುದರ್ಶನ್ ಅವರೇ, ಈಗ ನಿರೀಕ್ಷೆ ಅಂತ ಹೇಳಿದ್ರು. ಅಲ್ಲಿ ಧರ್ಮ್ ಸಿಂಗ್ ಅವರು ಭಾಳ ನಿರೀಕ್ಷೆಯಿಂದ ಕೆಲಸ ಮಾಡಿಲ್ಲ. ಅವರು ದೈಹಿಕವಾಗಿ ಏಜ್ ಫ್ಯಾಕ್ಟರ್ ಇರ್ಬೋದು, ಯುವಕರಿಗೆ ಕೊಡ್ತಾ ಇದ್ದಾರೆ. ನಿಮ್ಮ ಪಕ್ಷದ ರಾಹುಲ್ ಗಾಂಧಿ ಸೂತ್ರ ಕೂಡ ಇದೆ, ಅದು ಒಪ್ಪಿಕೊಂಡೆ. BJP ನಾಯಕರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಇವತ್ತು ಅನೇಕ ಜನ ಯುವಕರೇ ಇದ್ದಾರೆ, ಅವರು ಹೇಳ್ತಾ ಇರ್ತಕ್ಕಂಥ ಪಕ್ಷದ ತೀರ್ಮಾನ. ಸೊ ಹಾಗಾದರೆ ನಿಮ್ಮಲ್ಲಿ ಧರ್ಮ್ ಸಿಂಗ್ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ, ಕೊಡಲ್ವಾ? ನಾ ಏನು ಹೇಳ್ತೇನೆ, ಇನ್ನೂ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಪೂರ್ಣ ಹಂತದ ಚರ್ಚೆಗಳಿನ್ನೂ ಆಗಿಲ್ಲ. ಬಟ್ ನಿಧಾನಕ್ಕೆ ಶುರು ಆಗುತ್ತೆ. ಒಂದು ನಿಮಿಷ, ನಾನಾ ಹಂತಗಳಿದ್ದಾವೆ. ಈಗ ಮೊದಲು ಒಂದು ರಾಜ್ಯದ ಹಂತದಲ್ಲಿ ಅನೇಕ ಚರ್ಚೆಗಳಾಗಿದ್ದಾವೆ. ನಂತರ ಫೈನಲೈಸ್ ಮಾಡೋದು ಯಾವಾಗ? ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅದಕ್ಕೆ AICC ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಫೈನಲೈಸ್ ಮಾಡ್ತಕ್ಕಂಥದ್ದು. ಮತ್ತು BJPಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರು ಆಗೋದಿಲ್ಲ, ಅದು ನಮಗೆ ಸಂಬಂಧಪಟ್ಟಂಥ ವಿಷಯ. ಇಟ್ಸ್ ಅನ್ ಇಂಟರ್ನಲ್ ಅಫೇರ್ಸ್ ಆಫ್ ದಟ್ ಪಾರ್ಟಿ. ಆಮೇಲೆ ಒಂದೇನು ಅಂತ ಹೇಳಿದ್ರೆ, ಅವರಲ್ಲೇನು ಯಡಿಯೂರಪ್ಪ ನಿಲ್ತಾರ ಅಥವಾ ರಾಘವೇಂದ್ರನ ಇನ್ನು ಮತ್ತೊಂದು ಕಡೆ ಎಲ್ಲಾದರೂ ಕಳಿಸ್ತಾರ, ಜನಾರ್ದನ್ ಸ್ವಾಮಿ ಕೊಡೋದಿಲ್ವಾ, ಬಿಡೋದಿಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟ ವಿಷಯ. ಅದು ಯಾಕಂತ ಹೇಳಿದ್ರೆ ಅದು ಸರ್ಕಾರದ ಸ್ಥಾನಮಾನಗಳಲ್ಲ, ಒಂದು ರಾಜಕೀಯ ಪಕ್ಷ. ಆದರೆ ನಾವೊಂದು ಅಬ್ಸರ್ವೇಷನ್ ಬೇಕಾಗುತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ
ಆಯಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ಬಿ ಜೆ ಪಿನಲ್ಲಿ ಯಾರು ಅಭ್ಯರ್ಥಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆಯೇ JDSನಿಂದ ಯಾರು ಅಭ್ಯರ್ಥಿಗಳಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಅದಕ್ಕೆ ನಾವು ಮಾಡಬೇಕಾದಂಥ ಪ್ರಯತ್ನಗಳೇನು, ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಹೀಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ನಮ್ಮ ಅಬ್ಸರ್ವೇಷನ್ಸ್ ಇರಬೇಕಾಗುತ್ತೆ. ಧರ್ಮ್ ಸಿಂಗ್ ಅವರಿಗೆ ಕೊಡಲೇಬೇಕಂತ ಮ್ಯಾಂಡೇಟ್ ಅಂತಿಲ್ಲ ಪಕ್ಷದಲ್ಲಿ. ನೋಡಿ, ಧರ್ಮ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಮುಖಂಡರಿದ್ದಾರೆ. 1972ರಲ್ಲಿ ಒಬ್ಬ ಶಾಸಕರಾಗಿ ಇವತ್ತಿನ ತನಕ ಒಂದೇ ಒಂದು ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಸೋತದ್ದನ್ನು ಹೊರತುಪಡಿಸಿದ್ರೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅವರು ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲ ಚುನಾವಣೆಯನ್ನು ಗೆದ್ಕೊಂಡು ಬಂದಿದ್ದಾರೆ ಅವರು. ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ಧರ್ಮ್ ಸಿಂಗ್ ಅವರಾಗಲಿ ವಿಶೇಷವಾಗಿ ಬೀದರು, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಭಾಗದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಅವ್ರ ಪ್ರಯತ್ನಗಳನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, NDA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಸಾಧನೆಗಳನ್ನು ಇವತ್ತು ಮಾಡಲಿಕ್ಕೆ ಅಲ್ಲ, ನಿಮಗೆ ಅವರು MLA ಅಂತ ಹೇಳ್ಬಿಟ್ಟು ಬೀದರ್ಗೆ MP ಕೊಟ್ರಿ, ಅಲ್ಲಿ ಬೀದರ್ ನಿಮಗೆ ಪಕ್ಷ ನಾಯಕರೇ ಇರಲಿಲ್ಲ ಎಲೆಕ್ಷನ್ ಇಲ್ಲಕ್ಕೆ. ಗುಲ್ಬರ್ಗಾಗೆ ಬೀದರ್ಗೆ ಅಂತ ದೊಡ್ಡ ವ್ಯತ್ಯಾಸ ಏನಿಲ್ಲ. ಅಲ್ಲ, ರಿಸರ್ವೇಶನ್ ಚೇಂಜ್ ಆಯಿತು ಅಂತೇಳಿ ನಿಮ್ಮ ಅಂದ್ರೆ ಯಾರು ಫ್ಯಾಮಿಲಿಗಳು ಮಾತ್ರ ಆಳ್ಬೇಕಾ ಅಲ್ಲಿ, ಬೇರೆ ಕಾಂಗ್ರೆಸ್ ನಾಯಕರು ಇಲ್ವಾ ಅಲ್ಲಿ? ಈಗೇನು AICC ಅಧ್ಯಕ್ಷರು ತಿಳಿಸಿದ್ದಾರೆ, ಈಗಾಗಲೇ ಏನಾದ್ರು ಘೋಷಣೆ ಮಾಡಿದ್ದಾರೆ. ಈಗ ನೋಡಿ, ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಯಾವುದೇ ಒಂದು ಚುನಾವಣಾ ಬಂದಂಥ ಒಂದು ಸಂದರ್ಭದಲ್ಲಿ 1-2-3 ಕಡೆ ಹೊಸ ಮುಖಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಹಜವಾದಂಥ ಒಂದು ರಾಜಕೀಯ ಪಕ್ಷ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಧರ್ಮ್ ಸಿಂಗ್ ಅವರಿಗೆ ವಿವೇಚನೆಯೂ ಇದೆ, ಜವಾಬ್ದಾರಿಯೂ ಇದೆ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಗಾಧವಾದಂಥ ಯಾಕೆ ನಾನು ಹೇಳ್ತೇನೆ ಅಂದರೆ, SM ಕೃಷ್ಣ ಅವರನ್ನು ಕೇಂದ್ರದ ವಿದೇಶಾಂಗ ಸಚಿವ ಸ್ಥಾನದಿಂದ ತೆಗೆದಾಗಲೂ ಕೂಡ ಅದೇ ಹೇಳಿದ್ರು, ವಯಸ್ಸಾಗಿದೆ, ಅವರಿಗೆ 80+ ಆಗಿದೆ, ಆ ಕಾರಣಕ್ಕೆ ಅವ್ರ ಪಕ್ಷಕ್ಕೆ ನಾನು ವಾಪಸ್ ಕೊಡಬೇಕು, ಋಣ ತೀರಿಸ್ಬೇಕಂತ ಹೇಳಿದ್ರು. ಸೊ ಅದೇ ಫಾರ್ಮುಲಾ ಕೂಡ ಇಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಅನ್ವಯಿಸ್ತೀರಾ ಅಂತ? SM ಕೃಷ್ಣ ಅವರು ಹಾಗೇನೆ, ಅವ್ರದ್ದು ಕೂಡ ಈ ಪಕ್ಷದ ಹಿರಿಯ ಮುಖಂಡರೇ ಇದ್ದಾರೆ. ಅವರಿಗೂ ಕೂಡ ಪಕ್ಷ ಎಲ್ಲ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು ಎಲ್ಲ ಅವಕಾಶಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದ್ದಾರೆ. ಆದರೆ ಅವರೇನು ಯಾವುದೇ ರೀತಿಯಾದಂಥ ಬೇಸರವನ್ನೇನು ವ್ಯಕ್ತ ಮಾಡಿಲ್ಲ. ಅವರೇನು ಬೇಸರ ಆಗಿದೆ ನನಗೆ, ಅವರು ರಾಜ್ಯಸಭಾ ಸದಸ್ಯರು ಇದ್ದಾರೆ, ಅವರು ಕೇಂದ್ರದಲ್ಲಿ ಅವರು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಸ್ಪೀಕರಾಗಿ ಕೆಲಸ ಮಾಡಿದ್ದಾರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದ್ದಾರೆ, ಹಾಗೆಯೇ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ನೋಡಿ, ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಕೇವಲ 3 ಜನರು ರಾಜ್ಯಸಭೆ, ಲೋಕಸಭೆ, ಹಾಗೇನೆ ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡಿರ್ತಕ್ಕಂಥ ಧರ್ಮ್ ಸಿಂಗ್ ಅವರು ಕೂಡ SM ಕೃಷ್ಣ ಅವರಿಗೆ ಅಳವಡಿಸಿದಂಥ ಫಾರ್ಮುಲಾ ಅಳವಡಿಸ್ತೀರಾ ಅಂತ? ಒಂದು ಏಜ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಇಷ್ಟು ವರ್ಷ ನಿಂತಿದ್ರೆ ಪದೇ ಹೊಸ ಮುಖಗಳ ಅವಕಾಶ. ನಾವು ಒಂದು ಮೂಲ ಪ್ರಕಾರ ಅಜರುದ್ದೀನ್ ನಿಲ್ತಾರೆ, ಅಲ್ಲಿ ಬೀದರ್ಗೆ ಬರ್ತಾರೆ ಅನ್ನುವಂಥ ಮಾತಾಡಿ ಅಭ್ಯರ್ಥಿಗಳ ಆಯ್ಕೆಗೆ ಖಂಡಿತವಾಗ್ಲೂ ಕೂಡ ಈಗ ವಿಧಾನಸಭೆಯಲ್ಲಿ ಯಾವುದೇ ರೀತಿಯಾದಂಥ ಗೈಡ್ಲೈನ್ಸ್ ಅನ್ನು ಅಳವಡಿಸ್ಕೊಂಡಿದ್ರು. ಹಾಗೇನೆ ಲೋಕಸಭೆ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಾಗೇನು ಕೂಡ ಎಲ್ಲ ರೀತಿಯ ಗೈಡ್ಲೈನ್ಸ್ ಅನ್ನು ಕೂಡ ಅವರು ಮಾಡ್ಕೊಳ್ತಾರೆ. ಮತ್ತಷ್ಟು ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಈಗ ಸ್ಥಳೀಯವಾಗಿಯೇ ಅನೇಕ ಸಂಸದರು ಕೂಡ ಅವ್ರದೇ ಆದಂಥ ಪ್ರಭಾವ ಇಟ್ಕೊಂಡಿದ್ದಾರೆ. ಆದರೆ ಪಕ್ಷ ಪರಿಗಣಿಸುವಾಗ ಈ ಎಲ್ಲ ಅಂಶಗಳು ನೋಡುತ್ತೆ. ಗೆಲುವಿನ ಮಾನದಂಡ ಅಂತಿಮವಾಗಿರ್ತಕ್ಕಂಥದ್ದೇ ಅಂದರೆ ವಿನ್ನೇಬಲ್ ಕ್ರೈಟೀರಿಯಾ ಇರ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಅನ್ವಯಿಸುತ್ತಿದ್ದು. ಆದರೆ ಇಲ್ಲಿರ್ತಕ್ಕಂಥದ್ದು ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋದಾದರೆ ಅಲ್ಲಿ ಪೈಪೋಟಿಗಿಳಿದಂಥವ್ರ ಸಂಖ್ಯೆ ಕೂಡ ಹೆಚ್ಚಿಗಿದೆ. ಅದು ಕೂಡ ದೊಡ್ಡ ಸಮಸ್ಯೆ ತರ್ಬೋದು ಈ ರಾಜಕೀಯ ಪಕ್ಷಗಳಿಗೆ. ನಾನು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.